ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನ ಯಾವುದು ಅಂತ ಅದನ್ನು ನೀವು ತೀರ್ಮಾನ ಮಾಡಿ. ನಾನು ಉದಾಹರಣೆಗೆ ಮೇಷಲಗ್ನ ತೊಗೊಂಡಿದ್ದೀನಿ. ನಿಮ್ಮ ಲಗ್ನದಿಂದ ಲೆಕ್ಕ ಹಾಕೊಳ್ಳಿ, ಆಯಿತಾ. 1ನೇ ಮನೆಯ ಅಧಿಪತಿಯ ವಿವಿಧ ಭಾಗಗಳಲ್ಲಿ ಏನು ಫಲವನ್ನು ಕೊಡುತ್ತಾನೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. 1ನೇ ಮನೆ ಅಧಿಪತಿ ಎಷ್ಟರಲ್ಲಿ ಕುಳಿತಿದ್ದಾನೆ ನಿಮ್ಮ ಜಾತಕದಲ್ಲಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಎಪಿಸೋಡ್ ಆದಮೇಲೆ 2ನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಏನು ಫಲ ಅದನ್ನು ನೋಡೋಣ. ಇದೇ ರೀತಿ 12 ಸೀರೀಸ್ ಬರುತ್ತೆ ನೋಡಿ ವೀಕ್ಷಕರೇ, ತುಂಬ ಅನುಕೂಲ ಆಗುತ್ತೆ ನಿಮಗೆ. ಮೊದಲನೆಯದಾಗಿ ವೀಕ್ಷಕರೇ ನೋಡಿ, 1ನೇ ಮನೆಯ ಅಧಿಪತಿ, ಓಕೆನಾ, ಅದು ಯಾರಾದರೂ ಆಗಿರಲಿ, 9 ಗ್ರಹಗಳಲ್ಲಿ ಯಾರಾದರೂ ಆಗಿರಲಿ, 1ನೇ ಮನೆಯ ಅಧಿಪತಿ 1ರಲ್ಲೇ ಇದ್ದರೆ ಏನಾಗುತ್ತೆ ಅಂತಂದರೆ, ಅವರು ಬಂದು ಹೆಚ್ಚು ಅವ್ರ ಮೇಲೆ ಅವ್ರಿಗೆ ಗಮನ ಜಾಸ್ತಿ ಇರುತ್ತೆ, ನಾನು ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಒಂಟಿತನ, ಸಿಂಗಲ್, ನಿನಗೇನಪ್ಪ ಇಷ್ಟ ಅಂದರೆ, ನಂಗೆ ಸಿಂಗಲ್ಲಾಗಿರೋಕ್ಕೆ ಇಷ್ಟ, ನಾನು ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಸಿಂಗಲ್ಲಾಗೇ ಇರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಮತ್ತು ಜೀವನದಲ್ಲೂ ಅಷ್ಟೇ ಕಡಿಮೆ ಹಣವನ್ನು ಸಂಪಾದನೆ ಮಾಡ್ತಾರೆ. ಸ್ವಲ್ಪ ದಾನ ಧರ್ಮದ ಬುದ್ಧಿ ಜಾಸ್ತಿ. ಮತ್ತು ಯಾವುದಕ್ಕೆ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಕೂಲಾಗಿರ್ತಾರೆ. ಇದಿಷ್ಟೇ ನಡೆಯುತ್ತೆ ವೀಕ್ಷಕರೇ, ಹುಟ್ಟಿನಿಂದ ಸಾಯೋವರೆಗೂ. ದಶಾಭುಕ್ತಿ ಯಾವುದೇ ನಡೀಲಿ, ಬಟ್ ಇದಂತೂ ಫಿಕ್ಸ್. ನೆಕ್ಸ್ಟು 1ನೇ ಮನೆ ಅಧಿಪತಿ 2ರಲ್ಲಿ ಇದ್ದಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗು ಕುಟುಂಬ, ನಮ್ಮನೆ, ಸಂಸಾರ, ಜೀವನ ಇದನ್ನೆಲ್ಲ ಇಷ್ಟಪಡ್ತಾರೆ. ಸ್ಟಾರ್ಟಿಂಗು ಫಾರ್ ಎಕ್ಸಾಂಪಲ್ ಒಂದು 20-25 ಆ ವಯಸ್ಸಿನವರು ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಸ್ವಲ್ಪ ದಷ್ಟಪುಷ್ಟವಾಗಿ ದಪ್ಪಕ್ಕೆ ಆಗಿರ್ತಾರೆ. ಬಟ್ ಒಂದು 25 ವರ್ಷ ಆದಮೇಲೆ ಫ್ಯಾಮಿಲಿ ಮೇಲೆ ಇಂಟ್ರೆಸ್ಟು ಕಡಿಮೆ ಮಾಡ್ತಾರೆ, ಊಟ ತಿಂಡಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಸ್ವಲ್ಪ ಸಣ್ಣ ಆಗ್ತಾರೆ. ಮತ್ತು ಈ 25 ವರ್ಷದವರೆಗೂ ಅವ್ರೇನು ಮಾಡ್ತಾರೆ, ದುಡ್ಡು ಕಾಸದ ಮೇಲೆ ಹೆಚ್ಚು ಗಮನ ಇರುತ್ತೆ. ದುಡಿಬೇಕು ಮಾಡಬೇಕು ಅಂತ ದುಡ್ಡನ್ನು ಉಳಿಸೋದು ಇವೆಲ್ಲ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಆ ದುಡ್ಡನ್ನು ಅವ್ರಿಗೋಸ್ಕರನೇ ಅವರು ಖರ್ಚು ಮಾಡ್ಕೊತಾರೆ. ಉಳಿಸಿ ಏನು ಪ್ರಯೋಜನ, ನನಗೋಸ್ಕರ ನಾನು ಖರ್ಚು ಮಾಡ್ಕೊಳ್ಳದೆ ಇದ್ಮೇಲೆ ಇನ್ನೇಂತಕ್ಕೆ ಅಂತ ಅವ್ರಿಗೋಸ್ಕರ ಅವರು ಖರ್ಚನ್ನು ಮಾಡ್ಕೊತಾರೆ. ನೆಕ್ಸ್ಟು 1ನೇ ಮನೆ ಅಧಿಪತಿ 3ರಲ್ಲಿ ಇದ್ದಾಗ ಆವಾಗ ಏನಾಗುತ್ತೆ, ವ್ಯಕ್ತಿ ಓನ್ ಎಫರ್ಟ್, ತುಂಬ ಜೀವನದಲ್ಲಿ ನಾನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಯಾರ್ದು ಸಹಾಯ ಹಸ್ತ ಇಲ್ಲದೇ, ಸಹಾಯ ಹಸ್ತ ಸಿಗೋದು ಕಷ್ಟ. ಬಟ್ ಇವರೇ ತುಂಬ ಎಫರ್ಟ್ ಹಾಕಿ, ತುಂಬ ಸೈಕಲ್ ಹೊಡೆದು ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಅವರು ಜೀವನದಲ್ಲಿ ಯಶಸ್ವಿಯನ್ನು ಹೊಂದುತ್ತಾರೆ ವೀಕ್ಷಕರೇ. ಮತ್ತು 1ನೇ ಮನೆಯ ಅಧಿಪತಿ 4ರಲ್ಲಿ ಕುಳಿತಿದ್ದಾಗ ವೀಕ್ಷಕರೇ, ಇವರಿಗೆ ಒಂದು ವಾಹನ ತಗೊಳ್ಳೋದು, ಒಂದು ಜಾಗ ತಗೊಳ್ಳೋದು, ಒಂದು ಸೈಟ್ ತಗೊಳ್ಳೋದು, ಈ ವಿಚಾರಗಳಲ್ಲಿ ತಗೋಬೇಕು ಅಂತ ಆಸೆ ಇರುತ್ತೆ. ಆದರೆ ನಿರ್ಣಯನೇ ಮಾಡೋಕ್ಕಾಗಲ್ಲ. ಅಂದರೆ ತಗೊಳ್ಳ ಬೇಡವಾ, ಯಾವ್ದು ತೊಗೊಳ್ಳಿ, ಇನ್ ಕೇಸ್ ಮೋಸ ಆಗ್ಬಿಟ್ರೆ ಅಥವಾ ಗಾಡಿ ತೊಗೊಂಡ್ರೆ ಹೆಂಗೆ, EMI ಕಟ್ಟೋದು ಹೆಂಗೆ, ಈ ಥರ ಸಿಕ್ಕಾಪಟ್ಟೆ ಕನ್ಫ್ಯೂಸನ್ಗೆ ಇರ್ತದೆ ಅವ್ರಿಗೆ. ಅದರಿಂದ ಇವ್ರು ಏನು ಮಾಡ್ತಾರೆ, ನಿರ್ಣಯನ ತಗೊಳ್ಳೋದು ತುಂಬ ತಡ ಮಾಡ್ತಾರೆ. ತಡ ಮಾಡಿ ಕೊನೆಗೆ ಇವರು ವಾಹನ, ಭೂಮಿ ಇದನ್ನು ತೊಗೊತಾರೆ. ತಾಯಿ ಜೊತೆನೂ ಅಷ್ಟೇ ಚೆನ್ನಾಗಿರ್ತಾರೆ, ಒಂದು ಸ್ವಲ್ಪ ಚೆನ್ನಾಗಿರಲ್ಲ, ಆ ಥರ ತಗೊಳ್ಳಿ. ಈ ರೀತಿ ಇರುತ್ತೆ ವೀಕ್ಷಕರೇ. ಮತ್ತು 1ನೇ ಮನೆಯ ಅಧಿಪತಿ 5ರಲ್ಲಿ ಕುಳಿತಿದ್ದಾಗ ಆ ವ್ಯಕ್ತಿ ಬಂದು ದುಡ್ಡು ಕಾಸು ಮೇಲೆ ಜಾಸ್ತಿ ವ್ಯಾಮೋಹ ಇರಲ್ಲ, ಆಸೆ ಇರಲ್ಲ, ಆಸಕ್ತಿ ಇರಲ್ಲ. ದುಡ್ಡನ್ನು ನೀರು ಥರ ಖರ್ಚು ಮಾಡಿಬಿಡ್ತಾರೆ. ಒಬ್ರು ಕೊಡೋದು, ಒಂದು ತಿನ್ನಿಸೋದು, ಉಣಿಸೋದು, ಏನೇ ಒಂದಕ್ಕೂ ದಾನ ಧರ್ಮ ಇದರಲ್ಲೆಲ್ಲ ಎತ್ತದ ಕೈ. ಆದರೆ ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳ ಭಾಗ್ಯ ಚೆನ್ನಾಗಿರುತ್ತೆ, ಮಕ್ಕಳ ಮೇಲೆ ಆಸಕ್ತಿ ಇರುತ್ತೆ, ಮಕ್ಕಳ ಜೊತೆ ಒಂದು ಆಟ ಆಡೋದು, ಒಡನಾಟ ಇದೆಲ್ಲ ಚೆನ್ನಾಗಿರುತ್ತೆ ವೀಕ್ಷಕರೇ. ನೆಕ್ಸ್ಟು 1ನೇ ಮನೆಯ ಅಧಿಪತಿ
6ರಲ್ಲಿ ಕುಳಿತಿದ್ದಾಗ ಇವರೇನು ಮಾಡ್ತಾರೆ, ಇವರಷ್ಟಕ್ಕೆ ಇವರೇ ಶತ್ರುಗಳನ್ನು ಹುಟ್ಟಾಕೋತಾರೆ, ಜಗಳ ಮಾಡ್ಕೋತಾರೆ ಮತ್ತು ಬರೋ ಮನಿ ಮೈಂಡೆಡ್ ಆಗಿರ್ತಾರೆ. ದುಡ್ಡು ದುಡಿಬೇಕು, ಬಟ್ ನಾನು ಒಬ್ಬನೇ ಮಾತ್ರ ಅನುಭವಿಸ್ಬೇಕು, ಬೇರೆಯವರು ಇದನ್ನು ಅನುಭವಿಸ್ಬಾರ್ದು, ಈ ಥರ ಮಾಡ್ತಾರೆ. ಆಮೇಲೆ ಕೆಲಸಕ್ಕೆ ಹೋಗಿ ದುಡಿಯೋದು, ಆ ಸೇವಾ ಮನೋಭಾವ ಅದೆಲ್ಲ ಚೆನ್ನಾಗಿರುತ್ತೆ ವೀಕ್ಷಕರೇ. ಮತ್ತು 1ನೇ ಮನೆಯ ಅಧಿಪತಿ 7ರಲ್ಲಿ ಕುಳಿತಿದ್ದಾಗ ಏನಾಗುತ್ತೆ ಅಂದರೆ, ಅವರು ಸಮಾನತೆಗೋಸ್ಕರ ಜಾಸ್ತಿ ಒದ್ದಾಡ್ತಾರೆ. ಹಂಗಂದರೆ ಈಗ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಮದುವೆ ಆಗಿರೋ ಪಾರ್ಟ್ನರು, ನಾನು ಕೆಲಸ ಮಾಡ್ತಾಯಿದ್ದೀನಿ ನೀನು ಮಾಡು, ನಾನು ದುಡಿತಾ ಇದ್ದೀನಿ ನೀನು ದುಡಿಬೇಕು, ಈ ಥರ ಏನೇ ಒಂದಕ್ಕೂ ನಾನು ಮಾಡ್ತಾಯಿದ್ದೀನಿ ನೀನು ಮಾಡು, ಅಥವಾ ನೀನು ಜಗಳ ಮಾಡಿದೆ ನಾನು ಜಗಳ ಮಾಡಿದೆ, ನೀನು ಹೊಡೆದೆ ನಾನು ನಿಂಗೆ ಹೊಡಿತೀನಿ ತಗೋ, ನೀನು ಬೈದೆ ನಾನು ನಿಂಗೆ ಬೈತೀನಿ, ಈ ಥರ ಸಮಾನತೆ. ಅದ್ರ ಜೊತೆಯಲ್ಲಿ ಇವರು ಮದುವೆಗೆ ಹುಡುಕಬೇಕು. ಆ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಇವ್ರದ್ದು ಒಂದೇ ಡಿಮ್ಯಾಂಡು, ಹುಡುಗಿ ನನಗಿಷ್ಟ ಆಗಬೇಕು, ಹುಡುಗಿ ನನಗಿಷ್ಟ ಆಗಬೇಕು, ಇದನ್ನು ಜಾಸ್ತಿ ಹೇಳ್ತಾ ಇರ್ತಾರೆ ಇವರು. ಓಕೆನಾ, ಅದು ಸ್ವಲ್ಪ ಫೈಟ್ ಮಾಡ್ತಾರೆ ಸಮಾನತೆಗೋಸ್ಕರ. ಜೀವನ ಚೆನ್ನಾಗಿರುತ್ತೆ ವೀಕ್ಷಕರೇ. ನೆಕ್ಸ್ಟು 1ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಕುಳಿತಿದ್ದಾಗ ಇವರೇನು ಮಾಡ್ತಾರೆ, ಸ್ವಯಂಕೃತ ಅಪರಾಧ. ಇವರಾಗಿವರೇ ಏನೋ ಸಮಸ್ಯೆ ಮಾಡ್ಕೊಂಡು ಆ ಸಮಸ್ಯೆಯಿಂದ ಒದ್ದಾಡ್ತಾರೆ. ಓಕೆನಾ, ಮತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಹುಚ್ಚು ಕಲ್ಪನೆಗಳು, ನನಗೆ ಆ ಥರ ಆಗಿಬಿಡುತ್ತೆ ಈ ಥರ ಆಗಿಬಿಡುತ್ತೆ, ಒಂದು ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೋದು, ಒಂದು ಆಕ್ಸಿಡೆಂಟ್ ಆಗಿಬಿಡ್ಬೋದು, ಯಾರಾದರೂ ಬಂದು ನಂಗೆ ಹೊಡಿತಾರ, ಈ ಥರ ಹುಚ್ಚು ಕಲ್ಪನೆಗಳು, ಒಂದು ಭ್ರಮೆ ಅನ್ನು ಇವರೇ ಹುಟ್ಟಾಕೋತಾರೆ. ಓಕೆನಾ, ಮತ್ತು ಈ ಭ್ರಮೆ ಅನ್ನೋ ವಿಚಾರದಲ್ಲಿ ಇನ್ನೊಂದು ಸೂಕ್ಷ್ಮತೆ ಇದೆ ನೋಡಿ. ಒಬ್ಬ ವ್ಯಕ್ತಿ ಯಾವುದೇ ಒಂದು ಸನ್ನಿವೇಶದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಘಟನೆ ನಡೆದೇ ಇರಲ್ಲ, ಬಟ್ ಆದರೆ ಇವರಷ್ಟಕ್ಕೆ ಇವರೇ ಅದನ್ನು ಊಹಿಸ್ಕೋತಾ ಇರ್ತಾರೆ. ಒಂದು ವಸ್ತು ಮತ್ತು ಒಂದು ಶಬ್ದವನ್ನು ಅನುಭವಿಸ್ತಾ ಇರ್ತಾರೆ, ಗ್ರಹಿಸ್ತಾ ಇರ್ತಾರೆ. ಈ ಥರ ಇದೆ. ಜಾತಕ ನೋಡಿ ಫೈನಲ್ ಹೇಳಬೇಕು. ಇದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಇದು 1ನೇ ಮನೆ ಅಧಿಪತಿ 8ರಲ್ಲಿದ್ದರೆ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಮೆಂಟಲಿ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಓಕೆನಾ. ನೆಕ್ಸ್ಟು 1ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಕುಳಿತಾಗ ಇವ್ರಿಗೆ ಅದೃಷ್ಟ ಅನ್ನೋದು ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಚಿಕ್ಕ ಪಾಪುವಿಂದನೇ ತಗೊಳ್ಳಿ, ಎಲ್ಲೇ ಹೋದ್ರೂ ಪಾಪು ಚೆನ್ನಾಗಿದೆಯಪ್ಪ, ಕ್ಯೂಟಾಗಿದೆ, ತಗೋ ಚಾಕ್ಲೇಟ್ ತಿಂತೀಯಾ ತಿನ್ನೋ, ಈ ರೀತಿ ಎಲ್ಲ ಗಿಫ್ಟ್ ಬರೋದು, ಅದೃಷ್ಟ ಲಕ್ ಬರೋವಂಥದ್ದು. ಯಾರಾದರೂ ನೆಂಟರಿಷ್ಟ ಬಂದಾಗ ಕೈಗೆ ಒಂದು 50 ರೂಪಾಯಿ 100 ರೂಪಾಯಿ ದುಡ್ಡು ಕೊಡೋದು, ಈ ಥರ ಅಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಲಕ್ ಚೆನ್ನಾಗಿರುತ್ತೆ. ತಂದೆ, ಈ ವ್ಯಕ್ತಿನ ತಂದೆ ಜಾಸ್ತಿ ಇಷ್ಟಪಡ್ತಾ ಇರ್ತಾರೆ. ಇವ್ರಿಗೆ ಸಹಾಯ ಹಸ್ತಗಳು ಜೀವನದಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ. ದೈವಾನುಗ್ರಹ ಅನ್ನೋದು ಚೆನ್ನಾಗಿ ಸಿಗ್ತಾ ಇರುತ್ತೆ. ದೇವರ ಮೇಲೆ ನಂಬಿಕೆ ಚೆನ್ನಾಗಿರುತ್ತೆ. ಒಂದೇ ಮಾತು ಹೇಳ್ಬೋದು, ಅದೃಷ್ಟ ಚೆನ್ನಾಗಿರುತ್ತೆ ಅವ್ರಿಗೆ. ನೆಕ್ಸ್ಟು 1ನೇ ಮನೆ ಅಧಿಪತಿ 10ರಲ್ಲಿ ಕುಳಿತಿದ್ದಾಗ ಏನಾಗುತ್ತೆ ಅಂದರೆ, ಇವರು ತನಗಾಗಿ ಕೆಲಸವನ್ನು ಮಾಡ್ಕೊತಾರೆ. ಇವರು ಅಭಿವೃದ್ಧಿಗೆ ಏನು ಮಾಡಬೇಕು, ಇವರು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಇವ್ರಿಗೋಸ್ಕರ ಇವರು ಶ್ರಮಿಸ್ತಾರೆ ಮತ್ತು ಇವರು ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ. ಇವ್ರ ಉದ್ದೇಶ ಏನಂದರೆ, ನಾನು ನೇಮ್ ಮಾಡಬೇಕು, ಫೇಮ್ ಮಾಡಬೇಕು, ದೊಡ್ಡ ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು, ಹಣ ಐಶ್ವರ್ಯ ಕೀರ್ತಿ ಸಂಪಾದನೆ ಮಾಡಬೇಕು, ನಮ್ಮ ಇಡೀ ಒಂದು ರಕ್ತ ಸಂಬಂಧದಲ್ಲೇ ಯಾರು ಇರಬಾರ್ದು, ಆ ಮಟ್ಟಕ್ಕೆ ನಾನು ಬೆಳಿಬೇಕು. ಈ ಥರ ಇವರು ದೇಶ ಇಟ್ಕೊಂಡು ಒಳ್ಳೆಯ ದೊಡ್ಡ ದೊಡ್ಡ ವೃತ್ತಿಯನ್ನು ಇವರು ಮಾಡ್ತಾರೆ ವೀಕ್ಷಕರೇ. ನೆಕ್ಸ್ಟು 1ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲಿ ಇದ್ದರೆ ಲಾಭದ ಜೀವನ. ಎಲ್ಲಿ ಹೋದರೂ ಲಾಭ, ಮುಟ್ಟಿದ್ದೆಲ್ಲ ಲಾಭ, ಸೋಲು ಅನ್ನೋ ಮಾತೇ ಇಲ್ಲ. ಮನಸ್ಸು ಅಷ್ಟೇ ತುಂಬ ಖುಷಿಯಾಗಿರುತ್ತೆ. ಆದರೆ ಮೈನಸ್ ಪಾಯಿಂಟ್ ಏನಂದರೆ ಒಂಟಿತನ ಜಾಸ್ತಿ. ಇವರೇನು ಮಾಡ್ತಾರೆ, ಒಂಟಿತನವನ್ನು ಈ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, 1ನೇ ಮನೆ ಅಧಿಪತಿ 1ರಲ್ಲೇ ಇದ್ದರೆ ಒಂಟಿತನ ಇಷ್ಟಪಡ್ತಾರೆ ಅಂತ, ಅದಕ್ಕಿಂತ 10ರಷ್ಟು ಇದು ಹೆಚ್ಚು ಒಂಟಿತನವನ್ನು ಕೊಟ್ಬಿಡುತ್ತೆ. ಒಬ್ಬರೇ ಇರಬೇಕು, ಆಯಾಗಿರಬೇಕು, ಒಂಥರ ಮಾನಸಿಕವಾಗಿ ಆ ಮನಸ್ಸಿನ ಲೋಕದಲ್ಲೇ ವಿಹರಿಸ್ತಾ ಇರಬೇಕು, ಆ ಥರ ಆಗ್ಬಿಡುತ್ತೆ ವೀಕ್ಷಕರೇ. ಆದರೆ ಲಾಭ 1ನೇ ಮನೆ ಅಧಿಪತಿ 11ರಲ್ಲಿರೋದು ತುಂಬ ಒಳ್ಳೆಯದು. ತುಂಬ ಲಾಭ ಆಗುತ್ತೆ ಜೀವನದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಲಾಭ ಆಗುತ್ತೆ. ಮುಖ್ಯವಾಗಿ ಮಾನಸಿಕವಾಗಿ
ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತಾರೆ. ನೆಕ್ಸ್ಟು 1ನೇ ಮನೆಯ ಅಧಿಪತಿ 12ರಲ್ಲಿ ಕುಳಿತಿದ್ದಾಗ ಏನಾಗುತ್ತೆ ಅಂತಂದರೆ ಆ ವ್ಯಕ್ತಿಗೆ ಹುಟ್ಟಿನಿಂದನೇ ಏನಾದರೂ ಆರೋಗ್ಯ ಸಮಸ್ಯೆ ಇರುತ್ತೆ. ಹುಟ್ಟಿನಿಂದನೇ ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ. ಓಕೆನಾ? ಆ ಒಂದು ಸಮಸ್ಯೆಯಿಂದ ಆ ವ್ಯಕ್ತಿ ನರಳ್ತಾ ಇರ್ತಾರೆ. ಮತ್ತು ಸ್ವಲ್ಪ ಇವರು ಏನಂದರೆ ಯಾವುದೇ ಒಂದು ವಿಚಾರವನ್ನು ಬಿಟ್ಕೊಟ್ಬಿಡೋದು ಜಾಸ್ತಿ. ತ್ಯಾಗ, ಬಿಟ್ಕೊಟ್ಬಿಡೋದು ಅಥವಾ ಅದನ್ನು ತ್ಯಜಿಸೋದು ಅಥವಾ ಅದರಿಂದ ಬೇರ್ಪಡುವಿಕೆ. ತ್ಯಜಿಸೋದು, ಬೇಡ ನಂಗೆ ಇಷ್ಟ ಇಲ್ಲ, ಏನೊಂದು ಇಷ್ಟ ಇಲ್ಲ, ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ, ನಂಗೆ ಬೇಡ, ಈ ಥರ ಯಾವುದೇ ಒಂದು ಪಡ್ಕೊಳ್ಳೋದಿಲ್ಲ. ಅವರು ಕಳ್ಕೊಳ್ಳೋದೇ ಜಾಸ್ತಿ. ಕಳ್ಕೊಳ್ಳೋಕ್ಕೆ ಇವ್ರು ಇಷ್ಟಪಡ್ತಾರೆ, ಇಷ್ಟಪಟ್ಟೇ ಕಳ್ಕೊತಾರೆ. ಓಕೆನಾ? ಬಟ್ ಆಮೇಲೆ ಇನ್ನೊಂದು ಏನಂದರೆ ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ, ಎಲ್ಲಾದರೂ ದೂರ ಹೋಗಿದ್ಬಿಡ್ಬೇಕು, ಎಲ್ಲಾದರೂ ದೂರ ಹೋಗಿ ಒಬ್ಬನೇ ಆರಾಮಾಗಿದ್ಬಿಡ್ಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. 1ನೇ ಮನೆ ಅಧಿಪತಿ 12ರಲ್ಲಿದ್ದರೆ ಮುಖ್ಯವಾಗಿ ಅವರಿಗೆ ಜೀವನದಲ್ಲಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಹುಟ್ಟಿನಿಂದನೇ ಇರುತ್ತೆ. ಅದು ಕಾಡ್ತಾನೇ ಇರುತ್ತೆ ವೀಕ್ಷಕರೇ. ಇದಿಷ್ಟು 1ನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಕುಳಿತಾಗ ಕೊಡುವಂತಹ ಫಲಗಳು. ಇದು ದಶಾಭುಕ್ತಿ, ಆ ದಶಾಭುಕ್ತಿ ಪೀರಿಯಡಲ್ಲಿ ನೋಡಿ ಅಂತ ಅಲ್ಲ, ಇದು ನಿಮ್ಮ ಜನ್ಮ ಜಾತಕದಲ್ಲಿ ಫೈನಲ್ ಬರ್ತ್ ಟು ಡೆತ್. ಓಕೆನಾ? ಹುಟ್ಟಿನಿಂದ ಸಾಯೋ ತನಕ ನಡೆಯುವಂಥ ಘಟನೆಗಳು ನೋಡಿ ವೀಕ್ಷಕರೇ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ 2ನೇ ಮನೆ ಅಧಿಪತಿ ಯಾವ ಯಾವ ಭಾವಗಳಲ್ಲಿ ಕುಳಿತುಕೊಂಡರೆ ಏನು ಫಲವನ್ನು ಕೊಡ್ತಾನೆ ಅಂತ ನಾವು ನೋಡೋಣ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ.